ಈ ಕತೆ ಮಹಾಭಾರತದ ವೀರನಾದ ಭೀಮನ ಮನಸ್ಸಿನ ಒಳಗಿನ ಮಾತುಗಳು. ಆದರೂ ಇದು ಪುರಾತನ ಕಥೆಯಲ್ಲ. ಇಂದಿನ ಅಂದರೆ ಆಧುನಿಕ ಮನುಷ್ಯನ ಮನಸ್ಸಿನ ನೋವಿನ ಕತೆ. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ, ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ಕೆಲವು ಬಾರಿ ನಾವು ಹೇಗೆ ಅಸಹಾಯಕರಾಗುತ್ತೇವೆ ಎಂಬುದನ್ನು ಭೀಮನ ಮಾತುಗಳ ಮೂಲಕ ತಿಳಿಯಬಹುದು. ಭೀಮನನ್ನ ಒಂದು ಸಂಕೇತವಾಗಿ ಇಲ್ಲಿ ಕವಿ ಬಳಸಿಕೊಂಡಿದ್ದಾರೆ. ಪಗಡೆಯಾಟದಲ್ಲಿ ಸೋತ ನಂತರ ಪಾಂಡವರು 1 ವರ್ಷ ಅಜ್ಞಾತವಾಸ, ಯಾರ ಕಣ್ಣಿಗೂ ಬೀಳದೆ ಬದುಕುವ ಗುಪ್ತ ಜೀವನ ಮಾಡಬೇಕಿತ್ತು. ಇದಕ್ಕಾಗಿ ಅವರು ವಿರಾಟರಾಜನ ಅರಮನೆಗೆ ಸೇರಿದರು. ಆದರೆ ಅವರ ಸ್ಥಿತಿ ಹೇಗಿತ್ತು ಆಗ? ಭೀಮನು ತನ್ನ ಸ್ಥಿತಿಗತಿಯ ಬಗ್ಗೆ ಯೋಚಿಸುತ್ತಾ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಇದ್ದಾನೆ. ಪಾಂಡವರು ನಿಜವಾಗಿ ಮಹಾಶಕ್ತಿಶಾಲಿಗಳು, ಆದರೆ ಅಜ್ಞಾತವಾಸದಲ್ಲಿ ತಮ್ಮ ನಿಜವಾದ ಶಕ್ತಿ ಪರಾಕ್ರಮಗಳನ್ನು ಮರೆಮಾಚಿ ಹೀನ ಕೆಲಸಗಳನ್ನು ಮಾಡಬೇಕಾಯಿತು. ಭೀಮನು ಆ ನೋವನ್ನು ಹೇಳುತ್ತಿದ್ದಾನೆ. ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯೆಗಾರನಾದ ಅರ್ಜುನ ಈಗ ಸೀರೆ ಉಟ್ಟು, ಕೈಗೆ ಬಳೆ ತೊಟ್ಟು, ಕಾಲಿಗೆ ಗೆಜ್ಜೆ ಕಟ್ಟಿ ಬೃಹನ್ನಳೆ ಎಂಬ ಹೆಸರಿನಿಂದ ಇದ್ದಾನೆ. ನಮ್ಮ ಅಣ್ಣ ಧರ್ಮರಾಯ ರಾಜನಾಗಿ ಮರೆಯಬೇಕಿದ್ದವನು ಸನ್ಯಾಸಿಯಂತೆ ಕಂಕಭಟ್ಟ ಎಂಬ ಹೆಸರಿನಿಂದ ಒಂದು ಮೂಲೆಯಲ್ಲಿ ಕೂತಿದ್ದಾನೆ. ನಕುಲ ಮತ್ತು ಸಹದೇವರ ಪಾತ್ರವೂ ವಿಚಿತ್ರ. ಒಬ್ಬನು ದನದ ಕೊಟ್ಟಿಗೆಯಲ್ಲಿ ಗೋಪಾಲಕನಾಗಿದ್ದಾನೆ, ಇನ್ನೊಬ್ಬನು ಕುದುರೆ ಲಾಯದಲ್ಲಿ ಅಶ್ವಪಾಲಕನಾಗಿದ್ದಾನೆ. ಇನ್ನು ನಮ್ಮ ರಾಣಿ ದ್ರೌಪದಿಯ ಕಥೆಯೇ ಬೇರೆ. ಮಹಾರಾಣಿಯಾಗಿ ಮೆರೆಯಬೇಕಿದ್ದ ಆಕೆ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟರಾಜನ ರಾಣಿಯ ಸೇವಕಿಯಾಗಿದ್ದಾಳೆ. ಅವಳು ಇತರರ ತಲೆಯ ಹೇನು ಹೆಕ್ಕುತ್ತಾ ತನ್ನ ನೋವನ್ನು ನಿವಾರಿಸಲು ಸಾಧ್ಯವಾಗದಿದ್ದಾಗ ನಮ್ಮನ್ನೇ ಹೀಯಾಳಿಸುತ್ತಾ ಕುಕ್ಕುತ್ತಿದ್ದಾಳೆ. ಇನ್ನು ನಾನು ಸ್ವತಃ ಅಡಿಗೆ ಭಟ್ಟನಾಗಿ ಅಡಿಗೆ ಮನೆಯಲ್ಲಿದ್ದೇನೆ. ನಾನು ಉರಿಯುವ ಸೌದೆಗಳ ಜೊತೆಗೆ ಕುಳಿತುಕೊಂಡಿದ್ದೇನೆ. ಅಡಿಗೆ ಪಾತ್ರೆಯಲ್ಲಿ ಪದಾರ್ಥಗಳು ಹೇಗೆ ಕೊತ ಕೊತ ಕುದಿಯುತ್ತವೆಯೋ ಹಾಗೆಯೇ ನನ್ನ ಹಳೆಯ ನೆನಪುಗಳು, ದುಃಖಗಳು ನನ್ನ ಮನಸ್ಸಿನಲ್ಲಿ ಕುದಿಯುತ್ತಿವೆ. ನನ್ನ ಕಣ್ಣೆದುರು ಹಳೆಯ ಕಹಿ ಘಟನೆಗಳು ತೇಲಿ ಬರುತ್ತಿವೆ. ನಾವು ಗುರುಗಳಿಂದ ಕಲಿತ ವಿದ್ಯೆ, ಹರಗಿನ ಮನೆಯ ಬೆಂಕಿಯಿಂದ ನಾವು ಪಾರಾದದ್ದು, ಪಗಡೆಯಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಹುರುಳಿ ಬಿದ್ದದ್ದು, ಹೆಂಡತಿ ದ್ರೌಪದಿಗೆ ಆದ ಘೋರ ಅವಮಾನ, ಅವಳ ಬಿಚ್ಚಿದ ಜಡೆಯ ಕೆಳಗೆ ವೀರನಾಗಿದ್ದರೂ ಅಸಹಾಯಕನಾಗಿ ನರಳಿದ್ದು, ಒಪ್ಪಂದದಂತೆ ಕಾಡಿನಲ್ಲಿ ಅಲೆದದ್ದು, ದೊಡ್ಡ ದೊಡ್ಡ ಊರುಗಳು, ಅರಣ್ಯಗಳು, ಋಷಿಗಳು, ರಾಕ್ಷಸರನ್ನ ಎದುರಿಸಿದ್ದು, ಈ ಎಲ್ಲ ನೆನಪುಗಳು ಮತ್ತೆ ಮತ್ತೆ ಸುರುಳಿ ಬಿಚ್ಚಿಕೊಂಡು ನನ್ನ ಜೀವವನ್ನೇ ಹಿಂಡುತ್ತಿವೆ. ಈ ಅರಮನೆಗೆ ಬರುವ ಮೊದಲು ನಾವು ಏನು ಮಾಡಿದೆವು ಗೊತ್ತೇ? ನಮ್ಮಲ್ಲಿದ್ದ ಪೌರುಷವನ್ನು, ನಮ್ಮ ಶಕ್ತಿ ಪರಾಕ್ರಮ ಮತ್ತು ಶಸ್ತ್ರಾಸ್ತ್ರಗಳನ್ನು ದುಂಡಗೆ ಸುತ್ತಿ ಅದನ್ನು ಒಂದು ಹೆಣದಂತೆ ಮಾಡಿ ಊರಾಚೆಯ ಮಸಣದಲ್ಲಿ ಇದ್ದ ಒಂದು ಮರದ ಕೊಂಬೆಯ ಮೇಲೆ ಮಲಗಿಸಿ ಬಂದಿದ್ದೇವೆ. ನಮ್ಮ ಶಕ್ತಿ ಇದ್ದರೂ ಅದನ್ನು ತೋರಿಸಲಾಗದ ಅಸಹಾಯಕ ಸ್ಥಿತಿ ಅದು. ಈಗ ಸುತ್ತಲೂ ನೋಡಿದರೆ ವಿರಾಟರಾಜನ ಆಸ್ಥಾನದಲ್ಲಿರುವ ಜನರು ಪರಾಕ್ರಮ ಇಲ್ಲದಿದ್ದರೂ ವಿಜೃಂಭಿಸಿ ಮೀಸೆ ತಿರುಗುತ್ತಿದ್ದಾರೆ. ಅವರು ಕೆಟ್ಟ ಕೆಲಸಗಳಿಗೆ ಕೈ ಹಾಕಿ ಅರಮನೆಯ ಘನತೆಯನ್ನು ಕೆಡಿಸುತ್ತಿದ್ದಾರೆ. ವಿರಾಟರಾಜನ ಮೈದುನನಾದ ಕೀಚಕನಂತವರು ತಾವೇ ಮಹಾಬಲಿಷ್ಠರು ಎಂದು ಮೀಸೆ ತಿರುಗುತ್ತಾ ಮೆರೆಯುತ್ತಿದ್ದಾರೆ. ಏರಬಾರದ ಜಾಗಕ್ಕೆ ಏರಿ, ಇಳಿಯಬಾರದ ಜಾಗಕ್ಕೆ ಇಳಿದು ಕೆಡಿಸಿ ಒಲಸೆಬ್ಬಿಸಿದ್ದಾರೆ. ಬಲವಂತನಾದರೂ ನಾನು ಕೆರೆದಾಟಬಾರದು ಎಂದು ಅಣ್ಣನ ಆಜ್ಞೆಯನ್ನು ಮೀರಿ ಏನನ್ನೂ ಮಾಡಲಾಗದ ಸ್ಥಿತಿಯಲ್ಲಿದ್ದೇನೆ. ಹೀಗಾಗಿ ಪಾತ್ರೆಗಳು ಬೆಂಕಿಯ ಉರಿಯಲ್ಲಿ ಹೇಗೆ ಕೊತ ಕೊತ ಕುದಿಯುತ್ತವೆಯೋ ಹಾಗೆಯೇ ನಾನು ಕೂಡ ನನ್ನ ಸಮಯ ಬರಲಿ ಎಂದು ಕುದಿಯುತ್ತಾ ಕಾಯುತ್ತಿದ್ದೇನೆ. ಹೀಗೆ ಅನ್ನುತ್ತಾನೆ ಭೀಮ. ಅಜ್ಞಾತವಾಸದ ಹೆಸರಿನಲ್ಲಿ ತನ್ನ ಪೌರುಷವನ್ನು ಬದಿಗಿಟ್ಟು ಹೀಗೆ ಕಾಯಬೇಕಾಯಿತು ಭೀಮನೂ ಸಹ. ಈ ಕವಿತೆಯು ಎಲ್ಲ ಸದ್ಗುಣ, ನೀತಿ ಮತ್ತು ಶಕ್ತಿ ಹೊಂದಿರುವ ವ್ಯಕ್ತಿಯೂ ದುಷ್ಟ ರಾಜಕೀಯ ಒತ್ತಡಗಳ ನಡುವೆ ಮತ್ತು ವಿಷಮ ಪರಿಸರದ ಕಾರಣದಿಂದಾಗಿ ಅಸಹಾಯಕನಾಗಿ ಚಡಪಡಿಸುವ ದುಸ್ಥಿತಿಯನ್ನು ಅತ್ಯಂತ ಸಮರ್ಥವಾಗಿ ಚಿತ್ರಿಸುತ್ತದೆ. ಇದು ತಾತ್ಕಾಲಿಕವಾಗಿ ಎದುರಾಗುವ ಒಂದು ಸವಾಲಿನ ಅಭಿವ್ಯಕ್ತಿಯಾಗಿದೆ. ಈಗ ಭೀಮಾಲಾಪ ಕವಿತೆಯ ಓದು. ಸೀರೆ ಉಟ್ಟು, ಬಳೆ ತೊಟ್ಟು, ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ, ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತಾ, ಆಗಾಗ ನಮ್ಮನ್ನೂ ಕುಕ್ಕುತ್ತಾ. ನಾನೂ ಇದ್ದೇನೆ ಅಡಿಗೆ ಮನೆಯಲ್ಲಿ ಉರಿಯುವ ಸೌದೆಗಳ ಜೊತೆಗೆ.
ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತಾ ಕಣ್ಣೆದುರು ತೇಲಿ ಬರುತ್ತವೆ. ಕಂಡದ್ದು, ಕಲಿತದ್ದು, ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು, ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನರಳಿದ್ದು, ಕಾಡು ಪಾಲಾಗಿ ಹಲೆದದ್ದು. ನಿಟ್ಟುಸಿರಲ್ಲಿ ಪಟಪಿಚ್ಚಿ ತೇಲುತ್ತವೆ ಊರುಗಳು, ಮಹಾರಣ್ಯಗಳು, ಋಷಿಗಳು, ರಾಕ್ಷಸರು, ಬೆಳಗು, ಬೈಗುಗಳು, ಇನ್ನೂ ಏನೇನೋ ಸುರುಳಿ ಬಿಚ್ಚುತ್ತವೆ, ಜೀವ ಹಿಂಡುತ್ತವೆ. ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡಗೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೇವೆ ಮರದ ಕೊಂಬೆಯ ಮೇಲೆ. ನೋಡುತ್ತಿದ್ದೇನೆ ಸುತ್ತಲೂ ಎಂತೆಂಥವೋ ವಿಜೃಂಭಿಸಿ ಮೀಸೆ ತಿರುಗುತ್ತವೆ. ಏರಬಾರದ ಕಡೆಗೆ ಏರಿ, ಇಳಿಯಬಾರದ ಕಡೆಗೆ ಇಳಿದು ಕೆಡಿಸಿ ಹೊಲಸೆಬ್ಬಿಸಿವೆ. ಗೆರೆದಾಟಬಾರದ ನಾನು ಕಾಯುತ್ತಿದ್ದೇನೆ ಉರಿವ ಸೌದೆಗಳ ಜೊತೆಗೆ. ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ.